ಆಸೆ ಸೀರಿಯಲ್. ರೋಹಿಣಿಯನ್ನು ತರಾಟೆಗೆ ತೆಗೆದುಕೊಂಡ ಶಾಂತಿ. ಎಲ್ಲರೂ ಗಪ್ಚುಪ್. ಮೀನಾಗೆ ಎಲ್ಲರ ಮುಂದೆ ಶಾಂತಿ ಹಾಗೂ ರೋಹಿಣಿಗೆ ಮಂಗಳಾರತಿ ಮಾಡಿದ್ದಾಳೆ. ರೋಹಿಣಿ ಕಳ್ಳಾಟ ಇನ್ನೇನು ಎಲ್ಲರ ಮುಂದೆ ಬೆಳಕಿಗೆ ಬಂತು ಎನ್ನುವಾಗಲೇ ಎಲ್ಲರ ಮುಂದೆಯೂ ನಾಟಕ ಮಾಡಿ ದೊಡ್ಡ ಸಂಕಷ್ಟದಿಂದ ತಪ್ಪಿಸಿಕೊಂಡಿದ್ದಾಳೆ. ತನಗೆ ಅಭಾಷಣ ಆಯಿತು ಎಂದು ಹೇಳಿ ಸೆಂಟಿಮೆಂಟ್ ಗಿಮಿಕನ್ನು ಯೂಸ್ ಮಾಡಿಕೊಂಡಿದ್ದಾಳೆ. ಮೀನು ಜೊತೆ ಕನಕ ಮಾತನಾಡುತ್ತಿರಬೇಕಾದರೆ ರೋಹಿಣಿ ಹಾಸ್ಪಿಟಲ್ನಲ್ಲಿ ಕುಳಿತಿರುವುದನ್ನು ಕಂಡು ಮೀನಾ ಹಾಗೂ ಕನಕಗೆ ಶಾಕ್ ಆಗುತ್ತದೆ. ಕೂಡಲೇ ರೋಹಿಣಿ ಡಾಕ್ಟರ್ನ ಮೀಟ್ ಆಗಲು ಹೋದಾಗ ಕನಕಲ್ಲಿ ಇದ್ದ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ರೋಹಿಣಿ ಯಾವ ಕಾರಣಕ್ಕೆ ಡಾಕ್ಟರ್ ಭೇಟಿಯಾಗುತ್ತಿದ್ದಾರೆ ಎನ್ನುವುದನ್ನು ಕೇಳಿದಾಗ ಎರಡನೇ ಮಗುವಿನ ಗರ್ಭಧಾರಣೆಗೆ ಯಾಕೆ ಆಗುತ್ತಿಲ್ಲ ಎನ್ನುವುದನ್ನು ಕೇಳಲು ಡಾಕ್ಟರ್ ಬಳಿ ಬಂದಿದ್ದಾರೆ ಎಂದು ಹೇಳುತ್ತಾಳೆ. ಈ ಮಾತನ್ನು ಕನಕ ಅಕ್ಕನ ಬಳಿ ಹೇಳುತ್ತಾಳೆ. ಮೀನಾ ಈ ವಿಚಾರವನ್ನು ಶ್ರುತಿಯ ಬಳಿ ಹೇಳುತ್ತಾರೆ. ಶ್ರುತಿ ರವಿ ಜೊತೆಗೆ, ಹಾಗೆಯೇ ರವಿ ಸೂರ್ಯ ಜೊತೆಗೆ, ಸೂರ್ಯ ರಂಗನಾಥನ ಜೊತೆಗೆ ಹೇಳುತ್ತಾನೆ. ರಂಗನಾಥ ಶಾಂತಿ ಜೊತೆಗೆ ಹೇಳಿದಾಗ ಶಾಂತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ. ಶಾಂತಿ ಕೋಪದಲ್ಲಿ ಬುಸುಗುಡುತ್ತಾ ರೋಹಿಣಿಯನ್ನು ಕರೆದು ತರಾಟೆಗೆ ತೆಗೆದುಕೊಂಡುತ್ತಾಳೆ. ಯಾಕೆ ರೋಹಿಣಿ, ನನ್ನಿಂದ ಇನ್ನೆಷ್ಟು ವಿಚಾರ ನೀನು ಮುಚ್ಚಿಡಬೇಕು ಎಂದು ಅಂದುಕೊಂಡಿದ್ದೀಯಾ? ನೀನು ಮಾಡಿದ ಕೆಲಸ ನನಗೆ ಸರಿ ಅನ್ನಿಸುತ್ತಿಲ್ಲ. ಯಾಕೆ ಹೀಗೆಲ್ಲ ಮಾಡುತ್ತಿದ್ದೀಯಾ? ನನಗೆ ನೀನು ನಿಜ ಹೇಳಿದರೆ ಉಳಿತಾಯ ಇಲ್ಲ ಎಂದಾದರೆ ಖಂಡಿತವಾಗಿಯೂ ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದು ಬಹಳ ಕೋಪದಿಂದ ಹೇಳುತ್ತಾಳೆ. ರೋಹಿಣಿಯು ಆಕೆಗೆ ಅತ್ತೆಯ ಉಗ್ರ ರೂಪವನ್ನು ನೋಡಿ ಬಹಳ ಭಯವಾಗುತ್ತದೆ. ಆಕೆ ಗೋಗೆರುತ್ತಾಳೆ. ಆದರೆ ಈ ಮಾತನ್ನು ಕೇಳಲು ಶಾಂತಿ ಯಾವುದೇ ಕಾರಣಕ್ಕೂ ರೆಡಿ ಇರುವುದಿಲ್ಲ. ಮದುವೆಗಿಂತ ಮುಂಚೆ ನೀನು ಯಾರಿಗಾದರೂ ಬಸುರಿಯಾಗಿದ್ದೀಯಾ ಎಂದೆಲ್ಲ ಪ್ರಶ್ನೆಯನ್ನು ಶಾಂತಿ ಕೇಳಿದಾಗ ರೋಹಿಣಿಗೆ ಕೊಂಚ ಕೋಪಗೊಂಡಂತೆ ಕತೆ ಕಟ್ಟಿ ಮಾತನಾಡ್ತಾಳೆ. ಅತ್ತೆ, ನೀವು ಏನು ಮಾತನಾಡುತ್ತಿದ್ದೀರಿ ಎನ್ನುವುದನ್ನು ನಿಮಗೆ ತಿಳಿದಿಲ್ವಾ? ಅಷ್ಟು ತಿಳಿಯುವುದಿಲ್ಲವೇ ನಿಮಗೆ ಎಂದು ಬಹಳ ಕೋಪದಿಂದ ಹೇಳುತ್ತಾಳೆ. ಶಾಂತಿ ಮಾತು ಕೇಳಿ ನೊಂದ ಮೀನಾ. ಆಕೆಯ ಮಾತು ಕೇಳಿದ ಶಾಂತಿಗೆ ಬಹಳ ನೋವಾಗುತ್ತದೆ. ನನ್ನ ಬಳಿ ಒಂದು ಮಾತು ಈ ಬಗ್ಗೆ ಹೇಳಿದರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಎಂದಾಗ ರೋಹಿಣಿ ತಂದೆ ಅರೆಸ್ಟ್ ಆಗಿರುವ ಬಗ್ಗೆ ಹೇಳುತ್ತಾಳೆ. ಇದರಿಂದ ನನಗೆ ಯಾರ ಜೊತೆಗೂ ಏನು ಹೇಳಲು ಆಗಲಿಲ್ಲ ಎಂದು ಸುಳ್ಳು ಹೇಳುತ್ತಾಳೆ. ಆಕೆಯ ಮಾತು ನಿಜವೆಂದು ಭಾವಿಸಿ ತನ್ನ ಗಂಡನ ಬಳಿ ಜೋರಾಗಿ ಶಾಂತಿ ಪ್ರಶ್ನೆ ಮಾಡ್ತಾಳೆ. ರೀ, ನಿಮಗೆ ಈ ವಿಚಾರ ಹೇಳಿದ್ದು ಯಾರು ಎಂದು ಕೇಳುತ್ತಾಳೆ. ಆಕೆಯ ಮಾತು ಕೇಳಿದ ರಂಗನಾಥ್ ತೊದಲಿಕೊಂಡು ನನಗೆ ಸೂರ್ಯ ಹೇಳಿದ್ದು ಎಂದು ಹೇಳುತ್ತಾನೆ. ಈ ವಿಚಾರ ಕೊನೆಗೆ ಮೀನಾ ಬುಡಕ್ಕೆ ಬರುತ್ತದೆ. ಮೀನಾ ಜೊತೆಗೆ ಬಹಳ ಕೆಟ್ಟದಾಗಿ ಶಾಂತಿ ನಡೆದುಕೊಳ್ಳುತ್ತಾಳೆ. ರೋಹಿಣಿ ಮಾತಿಗೆ ಅತ್ತ ಮೀನಾಗೆ ರೋಹಿಣಿ ಕೂಡ ಸಖತ್ತಾಗಿ ಟಾಂಗ್ ಕೊಡ್ತಾಳೆ. ಹಾಗೆ ನನಗೆ ಸುದ್ದಿಗೆ ನೀನು ಬರಬೇಡಿ ಎಂದು ಖಡಕ್ಕಾಗಿ ಮಾತನಾಡ್ತಾಳೆ.